ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಆಲ್ರೆಡಿ ಆಗಿದೆ ಟೈಮ್, ಭಾನುವಾರ ಆಗಿರೋದ್ರಿಂದ ಟೈಮು 10:30 ಆಗಿದೆ. ನಾನು ಬೆಳಗ್ಗೆನೇ ಎದ್ಬಿಟ್ಟು ಅಪ್ಪ ನೋಡ್ಕೊಂಡು ಬರೋಣ ಅಂತ ಹೋದೆ. ಸ್ವಲ್ಪ ನೆನೆ ಸಾಮಾನಲ್ಲಿ ತಂದಿದ್ವಲ್ಲ ಮಡಗ್ಬಿಟ್ಟು ಹಾಗೆ ಅಪ್ಪನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ವಿ. ಮತ್ತು ಆಮೇಲೆ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂದ್ಬಿಟ್ಟು ಬುಜ್ಜಿ ಬೇಬಿಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಯಾಕೋ ಜ್ವರ, ಕೆಮ್ಮು, ಶೀತ ಈಗೆಲ್ಲ ಆಗಿದೆ. ವೆದರ್ ಸ್ವಲ್ಪ ಸರಿ ಇಲ್ಲ ಅಲ್ವಾ, ಹಾಗಾಗಿ ಹಾಸ್ಪಿಟ್ಲ್ ಕೂಡ ತೋರಿಸ್ಬೇಕು. ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆಗೇನಾದರೂ ಮಟನ್ ನಾನ್ ವೆಜ್ ತರಲೇಬೇಕಲ್ವ, ಮನೆಗೆ ತಂದು ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಅಪ್ಪ ಸ್ವಲ್ಪ ಹುಷಾರಾಗಿದ್ದಾರೆ, ಅಂದರೆ ಮೆಡಿಸಿನೆಲ್ಲ ತಗೊಳ್ತಾ ಇದ್ದಾರಲ್ವ, ಸ್ವಲ್ಪ ಹುಷಾರಾಗಿದ್ದಾರೆ. ವೆದರೇ ಆಗಿದೆ ಈಗ, ಏನೂ ಮಾಡೋಂಗಿಲ್ಲ. ಅಂದರೆ ಅದು ಸ್ವಲ್ಪ ಅಡ್ಜಸ್ಟ್ ಆಗಿರಲ್ಲ, ಹಾಗಾಗಿ ಶೀತ, ಕೆಮ್ಮು, ಜ್ವರ ಇದೆಲ್ಲ ಬರ್ತಾನೆ ಇರುತ್ತೆ. ಅದು ಸ್ವಲ್ಪ ಬೆಚ್ಚಗೆ ಇರಿ ಅಂತ ಹೇಳಿದ್ದೀವಿ. ಬುಜ್ಜಿ ಬೇಬೇನ ಸ್ವಲ್ಪ ಹಾಸ್ಪಿಟ್ಲ್ ತೋರಿಸ್ಬೇಕು. ನನಗೂ ಯಾಕೆ ಫುಲ್ಲಿ ಭುಜ ತುಂಬ ನೋವೇ ಇದೆ. ಶೈಲು ಅದೇನೋ ಸ್ಪ್ರೇ ಎಲ್ಲ ತಂದು ಹೊಡೆದ್ಲು, ಅದು ಏನೇ ಮಾಡಿದ್ರು ಕೂಡ ನೋವು ಹೋಗ್ತೇನಿಲ್ಲ. ನೈಟ್ ಟೈಮ್ ಆಯಿತು, ಈ ಕಡೆ ಮಲಗಿದ್ದು ಈ ಕಡೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ನೋವು ಬರ್ತಿದೆ. ನಾನು ಸ್ವಲ್ಪ ಡಾಕ್ಟ್ರ್ ತೋರಿಸ್ಕೊಂಡು ಹಾಗೇನೇ ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು ಶೈಲು ಪಾಪ 3 ಜನನು. ಕೋಶ್ ರೆಡಿ ಅದ? ಎಲ್ಲಿ ತೋರಿಸು? ಏನವ ಖರ್ಚಿಪ್ಪು? ಇವು ಅವ್ನಿಗೆ ಸೀನ್ ಬರ್ತಾ ಇದೆ ಅಂದ್ಬಿಟ್ಟು ಖರ್ಚಿಪ್ಪು ಹುಡುಕ್ತಾ ಇದೆ. ನಾನು ಕೊಡಮ್ಮ, ಬ್ಯಾಗ್ ಏನಾದ್ರು ತಗೋಬೇಕಪ್ಪ. ಸ್ವಲ್ಪ ಹಂಗೆ ಸ್ವಲ್ಪ ಇದೆಲ್ಲ ಸಾಮಾನು, ವಾಟರ್ ಕೊಡು. ತಿಂಡಿ ಕೂಡ ಮಾಡಿದೆ. ನನ್ನ ಫೇವ್ರೇಟ್ ಮಾಡಿಬಿಡೋಣ ನನ್ನ ಮಗಳು. ಇವತ್ತು 2 ತುತ್ತು ತಿಂಡಿ ತಿಂದಿಲ್ಲ. ಇವತ್ತು ಅವಳು ಮಾಡಿಕೊಟ್ರೋದಕ್ಕೆ 2 ತುತ್ತು ತಿಂದಿಲ್ಲ. ಓಕೆ ತೆಗಿ. ಗುಡ್. ಅಂದರೆ ನನಗೆ ನಿಜ, ನನಗೆ ಪುಳಿಯೋಗರೆ, ಚಿತ್ರಾನ್ನ ಎರಡೂ ಕೂಡ ನನಗೆ ಇಷ್ಟ ಇಲ್ಲ. ಉಪವಾಸ ಇದ್ರೂ ತಿನ್ನಲ್ಲ. ಯಾಕೆ ಅಂದರೆ ಬೆಳಗ್ಗೆ ತಿಂಡಿ ಮಾಡಲೇಬೇಕಲ್ಲ, ಸುಸ್ತಾಗುತ್ತೆ. ಅದಕ್ಕೋಸ್ಕರ ಹಪ್ಳ ನೆಂಚ್ಕೊಂಡು, ಅದು ಇಷ್ಟು ಹಪ್ಳ ತಗೊಂಡು ಅದ್ರ ಜೊತೆ 1-2 ತುತ್ತು ನೆಂಚ್ಕೊಂಡು ತಿಂದುಬಿಟ್ಟು ಸ್ವಲ್ಪ ನೀರು ಕುಡಿದಿರ್ತೀನಿ. ಯಾಕಂದ್ರೆ ನಿಜವೂ ನನಗೆ ಏನು ಅದು ಎಷ್ಟೇ ಚೆಂದ ಇದೆ ಅಂದರೂ ಕೂಡ ಚಿತ್ರಾನ್ನ, ಪುಳಿಯೋಗರೆ ಇಷ್ಟನೇ ಆಗಲ್ಲ. ಅಜ್ಜಿ ಬಂದ್ಬಿಟ್ಟು ಟಿ ವಿನ ಆನ್ ಮಾಡಿಬಿಟ್ಟ. ಅದು ಸಾಂಗ್ ಎಲ್ಲ ಬರೋಂಗೇ ಇಲ್ಲ. ಸಾಂಗ್ ಮ್ಯೂಸಿಕ್ ಏನಾರು ಬರ್ತಂದ್ರೆ ಕಾಪಿ ರೈಟ್ ಆಗುತ್ತಲ್ವ, ಯಾಕೆ ಸುಮ್ಮನೆ. ಆದ್ದರಿಂದ ನನ್ನ ಚಾನಲ್ ಎಷ್ಟೋ ಸರಿ ಹೋಗಿ ಬಂದು ಮಾಡಿದೆ. ಇವಾಗಂತ ಇತ್ತೀಚೆಗೆ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಥರ ಸ್ವಲ್ಪ ಸಾಂಗ್ ಆಗ್ಬೋದು, ಟಿ ವಿ ಸೌಂಡ್ ಆಗ್ಬೋದು, ಟಿ ವಿಲಿ ಮಾಮೂಲಿ ಧಾರಾವಾಹಿ ಬರ್ತಿರಲಿ ಯಾವುದನ್ನು ಕೂಡ ನಾನು ಇವಾಗ ಇತ್ತೀಚೆಗೆ ನಾನು ಸೌಂಡೇ ಬರೆಸ್ತಾ ಇಲ್ಲ. ಯಾಕೆ ಬೇಕು ಸುಮ್ಮನೆ ಬಂದು ಏನೋ ಅದರಿಂದ 6 ಕಾಸೋ 3 ಕಾಸೋ ಬರ್ತಾಯಿದೆ ಯೂಟ್ಯೂಬಲ್ಲಿ, ಅದನ್ನು ಕೂಡ ಕಳ್ಕೋಬೇಕಾಗತ್ತೆ. ಹಂಗೆಲ್ಲ ಮಾಡಿದ್ರೆ ಸ್ವಲ್ಪ ಆದರೂ ಕೂಡ ಮಾತಾಡ್ತಿದ್ದೆಲ್ಲೋ ಕಟ್ ಮಾಡಬೇಕು. ಶೈಲಿ ಅದೆಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ನನಗೆ ಬೇಡ ನೋ ಅನ್ಸೋದು. ಪುಳಿಯೋಗರೆ, ಚಿತ್ರಾನ್ನ ಎರಡೆಲ್ಲ ಪುಟ ಇನ್ನೆಲ್ಲ ತಿಂತೀನಿ. ಅದೆರಡಂತೂ ಏನೋ ಗೊತ್ತಿಲ್ಲ, ಒಂದು ಚೂರು ಇಷ್ಟ ಆಗೋದಿಲ್ಲ. ಅದನ್ನು ಶೈಲು ಮಾಡೋ ಪುಳಿಯೋಗರೆ, ಚಿತ್ರಾನ್ನ ಅಂದರೆ ಸುನೀಲ್ಗೆ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಡ್ಯಾಡಿನಾ ತಗೊಂಡೋಗಿದ್ಯಾ? ಇಲ್ಲೇ ಇದೆಯಾ? ನಮ್ಮ ಮನೆಯವರು ಅಕ್ಕಿ ತರೋಕ್ಕೆ ಅಂತ ಹೋದರು. ನಾನು ಯಾವಾಗಲೂ ಇಲ್ಲಿ ತಗೊಳ್ಳೋದಿಲ್ಲ. ನನಗೆ ಪಾಲಿಸ್ ಅಕ್ಕಿ ಅಂದರೆ ಆಗೋದಿಲ್ಲ. ನಮಗೆ ಅಂದರೆ ಭತ್ತ ಬೆಳೆದಿರ್ತಾರಲ್ಲ, ಅದನ್ನು ಮಿಲ್ನಲ್ಲಿ ಅಕ್ಕಿ ಮಾಡಿಕೊಡ್ತಾರೆ. ನಾವಿದ್ವಲ್ಲ ಶಿವಾಜಿನಗರ, ಅಲ್ಲಿ ಪಕ್ಕದಲ್ಲಿ ಮಿಲ್ಲಿದೆ, ವಡ್ರಗುಡಿ ಅಥವಾ ಇದರಲ್ಲಿ ದರ್ಗಾದಲ್ಲಿ, ರತ್ನಪುರಿಯಲ್ಲಿ, ಅಲ್ಲೆಲ್ಲಾದರೂ ಒಂದು ಜಾಗ ಹೋಗಿ ನಮಗೆ ಸಣ್ಣ ಅಕ್ಕಿನೇ ಬರುತ್ತೆ ಅಲ್ಲಿ, ಅದನ್ನೇ ತಗೊಂಡು ಸೋನಾ ಮಸೂರಿ ಇದೆಲ್ಲ ಅದನ್ನು ತಂದು ಊಟ ಮಾಡಿದ್ರೆ ನಮ್ಗೆ ಊಟ ಮಾಡ್ದಂಗೆ ಅನ್ಸೋದು ನಿಜವಲ್ಲೂ. ಮತ್ತು ಅದೊಂದು ಎಲ್ಲಿ ಇದು ಪಾಲಿಸ್ ಅಕ್ಕಿ, ಬೀಟಿ ರೈಸ್ ಎಲ್ಲ ಇರುತ್ತಲ್ಲ, ಆ ರೈಸ್ ಅಂತೂ ತಿನ್ನಲ್ಲ ನಾನು. ನನಗೋಸ್ಕರ ಅಲ್ಲಿ ಹೋಗಿ ಅಕ್ಕಿ ತರೋದು ಎಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ. ನಾನು ನನ್ನ ಮಕ್ಕಳು ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಬನ್ನಿ, ಇದೇನು ಗಿಡ ಅಂತ ನೋಡ್ಬಿಟ್ಟು ಹೇಳಿ. ನೋಡ್ಬಿಟ್ಟೆ ಎಷ್ಟೊಂದು ಹಬ್ಬಿದೆ ಅಂತ ನೋಡಿ ಹೇಳು. ಗೊತ್ತು. ಏನು ಹಬ್ಬ ಅಲಸಂದೆ ಕಾಳು, ತಡ್ನಿ ಕಾಳು ಅಂತೀವಲ್ಲ ನಾವು, ಅದೇ ಅಲಸಂದೆ ಕಾಳು. ನೋಡಿ ಎಲ್ಲಿ ಕೆಳಗಡೆಯಿಂದ ಎಷ್ಟು ದೂರ ಮೇಲೆ ಹಬ್ಬಿದೆ ನೋಡಿ. ಹೂವು ನೋಡಿ, ಹೂವು ಕೂಡ ಬಿಟ್ಟಿದೆ. ಅದು ನನ್ನ ಮಗಳಿಗೆ ಗೊತ್ತಿಲ್ಲದೋದರ ಹಿಂಗಾದರೆ ಹಿಂಗೇನೆ ಆಗೋದು. ಡವ್ ಎಲ್ಲ ಏನಿಲ್ಲ ಗೊತ್ತಿಲ್ಲ ಅಂತ ನನಗೂ ಗೊತ್ತು. ಬಾ ಏನಮ್ಮ ಬಿಟ್ಟಿದ್ರೆ ಅದೇ ಹೇಳೆ. ಬಾ ಇದಿರಲ್ಲ ಸಿಕ್ಕಾಬಿಡ ರೇಟ್. ಬೆಳ್ಳುಳ್ಳಿ ಹಂಗೆ ಅರ್ಧ kg 80. ನಿಮ್ದು ಮಾತ್ರ ಅದೇನೋ 50 ಕೊಡಿ. ಅರ್ಧ kg ಬೆಳ್ಳುಳ್ಳಿ ಕೊಡಿ, ಈರುಳ್ಳಿ ಕೊಡಿ, ಚೆನ್ನಾಗಿರೋದು ಹಾಕಿ. ಚೆನ್ನಾಗಿರೋದು ಹಾಕೋಣ.
ನಾಟಿ ಬೆಳ್ಳುಳ್ಳಿ ಅಲ್ವಾ ಮನೆಗೆ ಬೇಕಾ ಬೆಳ್ಳುಳ್ಳಿ ಬೇಡವಾ ಇದೆಯಾ ಬೇರೆ ಬೇರೆ ಹಾಕಿ ಹೂವೇನಾದ್ರು ತಗೋಬೇಕು ಮನೆಗೆ ಹೂವೇನಾದ್ರು ಬೇಕಾ ಇದೆಯಾ ಫ್ರೂಟ್ಸೇ ದಾಳಿಂಬೆ ಹಾಂ ಏನು ಇಷ್ಟೊಂದು ಜಾಸ್ತಿ ಹೇಳ್ತೀರಲ್ಲ ಕಡಿಮೆ ಹಾಕೊಡಿ 2 kg ತಗೊಳ್ತೀನಿ ಕೊಡಿ 2 kg ಕೊಡಿ ಚೆನ್ನಾಗಿರೋದು ಹಾಕಿ ಹಾಂ ಏನು ಬೇಕಂದ ಪಪ್ಪಾಯ ಬೇಕಾ ತಗೊಡ್ತೀನಿ ಚೆನ್ನಾಗಿರೋದು ಪಪ್ಪಾಯ ಕೊಟ್ಬಿಡಿ ಅದೇ ಬೇಕಾ ಬಿಡು ಎತ್ತು ಕೈ ಕೊಡ್ತಾರೆ ಬಿಡು ಅಣ್ಣ 2 kg ಹಾಕಿ ಎಷ್ಟಿದೆ ಅದು ಬೇರೆ ರೈಟ್ ಅಲ್ವಾ ಅದು ಯಾಕೆ ಹಾಕ್ತೀರಾ ಇರಲಿ ಇರಲಿ ಹಾಂ ಅಣ್ಣ ಸಾಕು ಇದಂಗೆ ಬಾಳೆಹಣ್ಣು 1 kg ಕೊಡಿ ಚೆನ್ನಾಗಿರೋದು ಹಾಕಿ ಕಿತ್ಲೆ ಹಣ್ಣಿಲ್ವಾ ಬರಲ್ಲ ಇದೆ ಹಂಗೆ ಮೋಸಂಬೆ 80 ಎಲ್ಲ ಬೆಂಡ್ತಾರೆ ಇರಲ್ವಾ ತಗೊಳ್ಳಿ ಬಾಳೆಹಣ್ಣು ಕೊಡಿ ಏನು ತಗೊಳ್ಳಿದ ಹಣ್ಣು ಮನೆಗೂ ಇಲ್ಲಿಗೂ ತಗೋಬೇಕ ಎಲ್ಲಿದೆ 1.5 ಬೇಡ ಬೇಡ ಅದೆಲ್ಲ ಹಾಕ್ಬೇಡಿ ಚೆನ್ನಾಗಿಲ್ಲ ಅದು ಸಾಕು ಅದು ಎಷ್ಟಕ್ಕೆ ಬರುತ್ತೆ ನೋಡಿ 1/4 kg ಐತೆ 100 ರೂಪಾಯಿ ಜನಗಳು ಹೆಂಗೆ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಹಂಗೆಲ್ಲ ಮಾಡ್ತಾರೆ ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ಶು ಇದು ನಮ್ಮ ದಡ್ಡಗಳಲ್ಲೇ ಇರೋದು ಮಟನ್ ಶಾಪು ಒಳ್ಳೆ ಮರಿಗಳನ್ನ ಕಟ್ ಮಾಡ್ತಾರೆ 700 ರೂಪಾಯಿ 1 kg ಮಟನ್ ಅಯ್ಯಪ್ಪ ಎಷ್ಟು ಬೆಳಗ್ಗೆಯಿಂದ ಹೆಂಗೆ ಕ್ಯೂ ನಿಂತಿರೋ ಗೊತ್ತಾ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ತಲೆ ತಗೋಬೇಕಾಯ್ತು ಹಾಗಾಗಿ ಬೆಳಗ್ಗೆ ಒಂದು 9 ಗಂಟೆಗೆ ಬಂದು ಕೇಳಿದ್ವಿ ಇಲ್ಲ ಟೈಮ್ ಆಗುತ್ತೆ ಅಂದರು ಇನ್ನೊಂದು ಸರಿ ಬಂದು ಕೇಳಿದ್ವಿ ಅವಾಗಲೂ ಟೈಮ್ ಆಗುತ್ತೆ ಅಂದರು ದಿನ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಅப்புறம் ಫ್ರೂಟ್ಸ್ ಎಲ್ಲ ತಗೊಂಡು ನಂತರ ಮತ್ತೆ ಬಂದ್ವಿ ಅವಾಗಲೂ ಕೂಡ 1 hour ವೆಯ್ಟ್ ಮಾಡಿ ನಾವು ಅದನ್ನು ಕಟ್ ಮಾಡ್ಕೊಂಡು ಬೆಳಗ್ಗೆ ನೋಡ್ಬೇಕಾದ್ರೆ ಎಷ್ಟು ಮರಿ ಕಟ್ ಮಾಡಿ ಅಂದರೆ ಮಟನ್ ಒಳ್ಳೆ ಕಡೆ ತಗೊಳ್ತಾರಲ್ವಾ ಮತ್ತು ದುಡ್ಡು ಜಾಸ್ತಿ ಏನೂ ಮಾಡೋಂಗಿಲ್ಲ ನಮ್ಮದು ಕಟ್ ಮಾಡಿ ನಮ್ಮದು ಕಟ್ ಮಾಡಿಕೊಡಿ ಅಲ್ಲಿ ಅದನ್ನು ನಮ್ಮದೇನೆ ಎಲ್ಲ ಬಿಡಿಸ್ತಾರೆ ಕೆಳಗಡೆ ಎಲ್ಲ ಬಿಡಿಸ್ಕೊಂಡು ಅಂದರೆ ಸಣ್ಣ ಸಣ್ಣ ತಲೆ ಅಂದರೆ ಚೆನ್ನಾಗಿರಲ್ಲ ನಾನು ಸ್ವಲ್ಪ ದೊಡ್ಡದೇ ಇರಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸೋದಕ್ಕೆ ಅದು ಬಲ್ತಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿಸ್ದೆ ಮತ್ತು ಇಲ್ಲಿ ನಾಟಿ ಕೋಳಿ ಕೂಡ ಸಿಗುತ್ತೆ ನಾಟಿ ಕೋಳಿ ನಮ್ಮದಲ್ಲ ಬೇರೆಯವ್ರು ಕಟ್ ಮಾಡ್ತಾರೆ ನಮಗೆಲ್ಲ ನನ್ನ ಮೊದಲೇ ಕೋಳಿ ತಲೆ ತಗೊಂಡಿಲ್ಲ ನಾಟಿ ಕೋಳಿನೇ ತೊಗೋಬೇಕಿತ್ತು ನಾನು ಕೂಡ ಒಂದು ಅಂತ ಚೆನ್ನಾಗಿರ್ತೀವಿ ನಾಟಿ ಕೋಳಿ ಎಲ್ಲ ಅಂದರೆ ಫಾರಮ್ ನಾಟಿ ಕೋಳಿ ನಿಜವಲ್ಲ 350 ರೂಪಾಯಿ kg ನಿಜ ಚೆನ್ನಾಗಿರುತ್ತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು ನನಗೂ ಒಂದ್ಸರಿ ಸುಲಿಲಿದ್ದಾಗ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಇನ್ನೊಂದು ಸರಿ ಬಂದರೆ ನಾಟಿ ಕೋಳಿ ತೊಗೊಂಡಿದ್ದೀನಿ ನಾನು ಇಲ್ಲ ಹಾಕಿದ್ದಾರೆ ನೋಡಿ ಅಣ್ಣ ಸ್ವಲ್ಪ ಬಟ್ಟೆ ಕಟ್ಟಿ ತಲೆದು ಇಲ್ಲ ಹಾಕಪ್ಪ ಅಲ್ಲಿ ಕಟ್ ಮಾಡಿರೋದು ಹಾಕು ಅದೇ ಅಲ್ಲಿ ತಗೊಂಡು ಹೋಗ್ತೀವಿ ಅದಕ್ಕೆ ದಪ್ಪಲೆ ಅಂತಂದ್ರೆ ನೀವು ದಪ್ಪಲೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಬಲ್ತಿರುತ್ತಲ್ಲ ಬಲ್ತಿರುತ್ತೆ ಅದು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿ ಮಾಡ್ತಂದ್ರೆ
ಸಾಂಬಾರು ಭಾಳ ಚೆನ್ನಾಗಿರುತ್ತೆ, ಮಟನ್ ತಿನ್ನೋಕೆ ಚೆನ್ನಾಗಿರುತ್ತೆ. ಇದು ಒಂಥರ ಎಳೆದು ಒಳಗಡೆ ಥರ ಇರುತ್ತೆ. ಅದು ಪಾತ್ರೆಲ್ಲೇ ಮಾಡಬೇಕು, ಕುಕ್ಕರ್ಗೆ ಹಾಕ್ಬಾರ್ದಾದ್ರೆ ಪಾತ್ರೆಲಿ ಮಾಡಬೇಕು. ಸಣ್ಣ ತನನ 2 ಸಲ ಬಾಯ್ಲ್ ಮಾಡಬೇಕಾ? 2 ಸಲ ಬಾಯ್ಲ್ ಮಾಡಬೇಕಾ? ಏನು ಕುಕ್ಕರಲ್ಲಿ ಹಾಕಿದ್ರೆ ಅದು ತಲೆ ಒಂದು 5-6 ವಿಸಿಲ್ ಬರಬೇಕು. 5-6 ವಿಸಿಲ್ ಬರಬೇಕು. ತಗೊಂಡು ಬಂದಾಯಿತು, ಇವಾಗ ಮಾಡ್ಕೊಳ್ಳೋಣ. ಏನು ಕೋಶ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತಲೆ ಕಲ್ಲಂತೂ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ಸುಣಿಸ್ಬೇಕು ಮಾತ್ರ. ಇರು ಇದೆಲ್ಲ ಮಾಡಿಬಿಡ್ತೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಣಿಸ್ಕೋಬೇಕು. ಇವಾಗಲೇ ಕಟ್ ಮಾಡ್ಬೇಕು ಅರ್ಜೆಂಟಾಗಿ. ನಿನಗೆ ಅಡುಗೆ ಮಾಡ್ತಾ ಇಲ್ವ ಇಲ್ಲಿ? ಕೊಡು ಕೊಡು, ಸಂಜೆ ಕಟ್ ಮಾಡ್ಕೊಡ್ತೀನಿ. ಸಿರಪ್ ಕುಡ್ದ ನೀನು? ಇವಾಗ ಬಾ, ಅಮ್ಮಮ್ಮ ಕಟ್ ಮಾಡ್ತಾ ಇರ್ಲಿ, ಸಿರಪ್ ಕುಡ್ಕೊಬಿಡು. ನೆಗಡಿ ಸರಿ, ಕಟ್ ಮಾಡ್ಕೊಡ್ತೀನಿ, ಹೋಗು. ವಾ, ಬೀಜನೇ ಇಲ್ಲ ಪುಟ. ಸೀಡ್ಲೆಸ್, ಒಂದೇ ಒಂದಿದೆ ಸೀಡ್ಲೆಸ್ ಪಪ್ಪಾಯ. ಬೀಜ ಇಟ್ಟಿರ್ತೀನಿ, ಹಂಗೆ ಚೆನ್ನಾಗಿರುತ್ತೆ ಅಲ್ವಾ? ಸೀಡ್ಲೆಸ್ ಅಲ್ಲ, ಒಂದು ಇಲ್ವಲ್ಲ ಹಿಂಗೆ ಅಂತ. ಮಕ್ಕಳು ತಿನ್ನದಂತ ಹಾಕಿಲ್ವಾ? ಮಗ್ಳು ತಿನ್ಬಾರ್ದು ಅಲ್ವಾ, ಅದಕ್ಕೆ ಹಾಕಿಲ್ಲ ಪಪ್ಪಾಯ. ಅದು ಬೀಜನೇ ಒಳಗಡೆ ಇಲ್ಲ, ಅದು ಹಾಕೋದಲ್ಲ, ಅದು ಬೆಳೆಯೋದು. ಓಹೋ, ಇವನು ಗೊತ್ತು, ಎಲ್ಲ ಗೊತ್ತು ಇವ್ನಿಗೆ. ಏನ್ ಹಂಗೆ ಬೀಜನೇ ಇಲ್ಲ ಮಮ್ಮಿ? ಏನು ಅನ್ನೋದಿಲ್ಲ ಪುಟ, ಎಲ್ಲ ಇವಾಗ ಫಾಸ್ಟ್ ಫಾರ್ವರ್ಡ್ ಆಯ್ತಲ್ಲ ಹಂಗೆ. ಪುಟ ಎಷ್ಟು ಔಷಧಿ ಹೊಡೆದಿಲ್ಲ ಈ ಕಲರ್ ಬರ್ಸಕ್ಕೆ, ಎಳೆಕಾಯೋ ಏನೋ. ಆದ್ರೆ ಇವಾಗ ಅವತ್ತು ದಿನದಲ್ಲಿ ನಾವೆಲ್ಲ ತಿನ್ಬೇಕಾದ್ರೆ ಗಿಡದ ಮೇಲೆ ಹಣ್ಣು ಅಪ್ಪರ ಮನೆ ಒಂದ್ ಗಿಡ ಹಾಕಿ ಹಣ್ಣು ಬಿಡ್ತೈತಿ. ಎಷ್ಟು ಸ್ವೀಟ್ ಆಗೈತೆ ಗೊತ್ತಾ ಪಪ್ಪಾಯ, ಅಷ್ಟು ಚೆನ್ನಾಗಿ ಬರ್ತೇವೆ. ಅಪ್ಪಂಗಂತೂ ಡೈಲಿ ಮಾಲಕ್ಕೆ ಹೊರದು ಕೊಡ್ತೈತೆ. ಎಷ್ಟು ಅಪ್ಪನೇ ಬರುತ್ತೆ, ನ್ಯಾಚುರಲ್ ಅದು. ಇದ್ರಲ್ಲಿ ನೋಡಿದ್ರೆ ಸೀಡ್ಸೇ ಇಲ್ಲ. ಹೈಬ್ರಿಡ್ ಹಾಕೋ, ಉಪ್ಪು ಸ್ವಲ್ಪನೇ ಹಾಕು, ಮೊದಲು ಹಾಕಿದ್ವಿ. ಒಂದು 5-6 ಕುಕ್ ಹೋಗ್ಲಿ ಪುಟ, ಯಾಕಂದರೆ ಅದು ಬಲ್ತಿದೆ ಅಲ್ವ, ತಲೆ ಚೆನ್ನಾಗಿ ಬೇಯಬೇಕು. ಮುಚ್ಚಿಬಿಡು. ಕೋಶ್ ತೋರಿಸೋದು ಈಗ. ವಾವ್, ID ಕಾರ್ಡ್. ಓಕೆ, ಈ ಥರ ಕೊಟ್ಟಾರ ಪುಟ ID ಕಾರ್ಡ್, ಈ ಥರ. ಹೌದಾ, ಹೋಗು, ತಾತ ಬಿಟ್ಟು ಹೋಗ್ತಾರೆ. ಒಬ್ರು ಕರ್ಕೊಂಡೋದ ತಕ್ಷಣ ಕರ್ಕೋತಾರ ಪುಟ? ಏನು ಏನ್ರಿ, ಹೆಂಗೆ ಬರ್ತಾವೆ ಇವು? ಬೇಡ, ಓಕೆ ಬಾಯ್. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ.